ಸುಮತಿ ಅಲ್ವಾ? ಬಾ ಬಾ ಒಳಗೆ ಬಾ. ಈಗ ಬಂದೇನಾ? ನಿನ್ ಗಂಡು ಬರಲಿಲ್ಲ, ಒಬ್ಬಕ್ಕೆ ಬಂದಿ? ಹ್ಞೂ ಬೇ, ಒಬ್ಬಕ್ಕೆ ಬಂದೆ. ಅದಕ್ಕೆಮ್ಮ ಅಣ್ಣ ಮನ್ಯಾಗ ಅದಾರನೇ ಇಲ್ಲ? ಅದಾರ, ಒಳಗದಾರ, ಇಲ್ಲೇ ಕರ್ತೀನಿ ತಡಿ. ಹ್ಞೂ ಅಪ್ಪ್ಯಾ, ಈಕೆ ಗಿರ್ಜಿ ಬಾಯಿಲೆ. ಸುಮತಿ ಬಂದಾಳನ? ಆರಾಮ ಸುಮತಿ? ಹ್ಞೂ ಅಣ್ಣ ಆರಾಮದೇನಿ. ರಿಜಿಸ್ಟ್ರೇಷನ್ ಯಾವಾಗ ಅಂತ ಕೇಳಕ್ಕೆ ಬಂದಿಯನ್ವಾ? ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ದುಡ್ಡು ಅಮೌಂಟ್ ನಾನು ನಿಮ್ಗೆ ಹೇಳೇನಲ್ಲ, ನೀವು ಯಾವತ್ತು ಅಮೌಂಟ್ ರೆಡಿ ಐತೆ ಅಂತ ಹೇಳ್ರಿ, ಅವತ್ತು ಹೋಗೋಣಂತ. ಇಲ್ಲಣ್ಣ, ನಾನು ಅದನ್ನೇನು ಕೇಳಕ್ಕೆ ಬಂದಿಲ್ಲ. ನನಗೀಗ ಸದ್ಯಕ್ಕೆ ಯಾವ ರಿಜಿಸ್ಟ್ರೇಷನ್ ಮಾಡಬೇಡ. ಏನು ನನ್ನ ಹೆಸರಿಗೆ ಹೊಲ ಹಚ್ಚು, ನಾ ಬೇಡ ಅಂತ ಹೇಳಂಗಿಲ್ಲ. ಆದರೆ ಈಗ ಸದ್ಯಕ್ಕೆ ಬೇಡ. ಯಾಕೆ? ಅಲ್ವಾ ನೀನೇ ಬೇಕೇ ಬೇಕಂತಂದು ಹಚ್ಚು. ಆದರೆ ಅಣ್ಣ, ಈ ವಿಚಾರ ನನ್ನ ಗಂಡನ ಮುಂದೆ ಹೇಳಬೇಡ. ಏನು ನನ್ನ ಗಂಡನ ಮುಂದೆ ಸುಳ್ಳು ಹೊಡಿಬೇಡ. ನಾನೇ ನನ್ನ ಬಂಗಾರ ಅಷ್ಟು ಒತ್ತಿಟ್ಟು ನಾನು ರೊಕ್ಕ ಕೊಡ್ತೀನಿ. ಆ ಹೊಲ ರಿಜಿಸ್ಟರ್ ಮಾಡ್ಕೊಳಕ್ಕೆ ಎಷ್ಟು ಅಮೌಂಟ್ ಬೇಕು ಒಂಚೂರು ಕೇಳಿ ಹೇಳ. ನಾನು ಅದನ್ನು ನನ್ನ ಬಂಗಾರ ಒತ್ತಿಟ್ಟು ನಾನು ನಿಂಗೆ ಕೊಡ್ತೀನಿ. ಅದನ್ನೇನು ಮಾಡು, ನೀನು ನನ್ನ ಹೆಸರಿಗೆ ಒಬ್ಬಕ್ಕೆ ಹೆಸರಿಗೆ ಅಷ್ಟೇ, ನನ್ನ ಒಬ್ಬಕ್ಕೆ ಹೆಸರಿಗೆ ಹಚ್ಚದನ್ನ ಹೊಲ ಹೆಣ್ಣಾಸ್ತಿ ಮಾಡು. ಹೌದಾ? ನಿನ್ನ ಗಂಡ ನಿನ್ನ ಹೆಸರಿಗೆ ಬೇಡನಾ? ಮತ್ತೆ ಏನೋ ಮಾರ್ತೀನಿ ಅನ್ನತ್ತಿದ್ದ. ಅದು ಅಣ್ಣ, ಹೊಲ ನೀನು ನನ್ನ ಹೆಸರಿಗೆ ಹಚ್ಕೊಡು. ಆದರೆ ಅವ್ರು ಏನಾರು ನಿನ್ನ ಕೇಳಿದ್ರೆ 3 ಲಕ್ಷ ರೂಪಾಯಿ ಅಮೌಂಟ್ ನೀನೇ ಕೊಡಬೇಕಾಗಿದ್ದನ್ನು ನಾ ಕೊಟ್ಟಿನಲ್ಲ, ಆ ಅಮೌಂಟ್ ಕೊಡು, ಆಮೇಲೆ ಹೊಲ ನಿನ್ನ ಹೆಸರಿಗೆ ಹಚ್ತೀನಿ ಅಂತ ಹೇಳ್ರಿ. ಅವ್ರು ರೊಕ್ಕ ಕೊಡಲ್ಲ, ಹೊಲ ಹೆಸರಿಗೆ ಆಗಲ್ಲ, ತಲೆ ಕೆಡಿಸ್ಕೊಬೇಡ. ಅಲ್ವಾ ಹಚ್ಚುದು ಹಚ್ಚಿ ಮತ್ತೆ ನಾನು ಯಾಕೆ ಹಿಂಗೆ ಅನ್ಬೇಕು? ಇಲ್ಲಣ್ಣ, ಅದಕ್ಕೆಮ್ಮ ನೀವು ಹೇಳಿದ ನಿಜಾನೇ ಇತ್ತು ಅಣ್ಣ. ನೀನು ನಿನ್ನ ಹೆಂಡತಿ ಕರೆಕ್ಟಾಗಿ ಸಪೋರ್ಟ್ ಮಾಡಿ, ಆದರೆ ಇದನ್ನು ಅರ್ಥ ಮಾಡ್ಕೊಲಾರ್ದ ನಿನ್ನ ಮನಸ್ಸಿಗೆ ನೋವು ಮಾಡಬೇಕು. ನಾನು ಏನು ಗಂಡನ ಪರ ನಿಂತಿದ್ದಕ್ಕೆ ಸರಿಯಾದ ಮರ್ಯಾದಿನ ಆಯ್ತು ನನಗೆ. ಕರೆನ ಇವತ್ತು ಅವ್ರು ಯಾರ್ದ ಜೊತೆ ಫೋನ್ನಾಗ ಮಾತಾಡಬೇಕಾದ್ರೆ ನನಗೆ ಗೊತ್ತಾಗೈತಿ, ನನಗೆ ಇಷ್ಟು ದೊಡ್ಡ ಮೋಸ ಮಾಡ್ಯಾನ ನನ್ನ ಗಂಡ ಅಂತೇಳಿ. ನಿಜವಾಗ್ಲೂ ಬೇಜಾರು ಮಾಡ್ಕೋಬೇಡ ಅಣ್ಣ. ಅದಕ್ಕೆಮ್ಮ ಬೇಜಾರು ಮಾಡ್ಕೋಬೇಡ್ರಿ. ಯಾರಿಗೇ ಆದರೂ ತಮ್ಮ ಗಂಡನ ಮೇಲೆ ಸ್ವಲ್ಪ ಮರ್ಯಾದೆ ಪ್ರೀತಿ ಅನ್ನೋದು ಇರ್ತೈತಲ್ಲ, ಅವ್ರ ಮಾತಿನ ಮೇಲೆ ನಂಬಿಕೆ ಅನ್ನೋದು ಇರ್ತೈತಲ್ಲ, ಹಾಗಾಗಿ ನಂಬಿದೆ. ನಿಮಗೆ ಬೇಜಾರು ಮಾಡ್ಬೇಕಂತಲ್ಲ. ಇರಲಿ ಬಿಡು ಸುಮತಿ, ನಿಂಗೆ ಈಗಾರ ಗೊತ್ತಾತಲ್ಲ, ಅಷ್ಟೇ ಸಾಕು. ಅದಕ್ಕೆ ಅವ್ರು ನನಗೆ ಎಷ್ಟು ಮೋಸ ಮಾಡಿದ್ರಲ್ಲಣ್ಣ, ಅದಕ್ಕೆ ಅವ್ರಿಗೆ ಇನ್ನೋಟು ಅವ್ರ ತಪ್ಪು ಅವ್ರಿಗೆ ಅರಿವು ಆಗ್ಬೇಕಂತೇಳಿ ನಾನು ನನ್ನ ಹೆಸ್ರಿಗೆ ಮಾಡ್ಕೋತೀನಿ. ಯಾವುದು ಮಾರಕ್ಕೆ ಹೋಗೋದಿಲ್ಲ ನಾನು. ಅದು ಹೆಂಗೆ ಸಾಲ ಹರ್ಕೋತಾರೆ ಹರ್ಕೊಲಿ. ಯಾಕಂದ್ರೆ ಇಂಥ ನಾಲಾಯಕ್ ಗಂಡಗೆ ನಾನು ಎಷ್ಟಂತ ಸಪೋರ್ಟ್ ಮಾಡಲಿ, ಮಾಡಿದ ತಪ್ಪು ಅದು ನನ್ನ ಬಿಟ್ಟು ಇಲ್ಲಿ ಹಿಂಗೆ ಕಣ್ಣು ಹಾಕ್ತಾರ ಅಂದಮೇಲೆ ಅಂಥವ್ರ ಬಗ್ಗೆ ನಾವು ಇದು ಮಾಡ್ಬೇಕು ಹೇಳ. ನಿಜವಾಗ್ಲು ಈಗ ನಿಂಗೆ ತಿಳಿತಲ್ವಾ, ಅಷ್ಟ ಸಾಕು. ಹುಷಾರಾಗಿರು. ರೊಕ್ಕ ಹದಿ ಬೀದಿ ಮ್ಯಾಗ ಬಿದ್ದಿರಂಗಿಲ್ಲ. ಏನು ನಾ ಹೇಳಾಕತ್ತೀನಿ, ದುಡ್ಡಿದ್ರೆ ನೀನು ಮುಂದೆ ಸರ್ವೈವ್ ಆಕ್ಕಿ, ಇಲ್ಲಂದ್ರೆ ಆಗೋದಿಲ್ಲ. ಅದಕ್ಕೆ ನನ್ನ ಮಾತು ಕೇಳ. ಅದನ್ನು ಹೊಲ ನಿನ್ನ ಗಂಡಕ್ಕೆ ಕೊಟ್ಟು ಮಾರಕ್ಕೆ ಹಚ್ಬೇಡ. ಮಾರು ಮಂಡಕ್ಕಿ ತಿನ್ನು ಮತ್ತು ಅದನ್ನ ಸಗಣಿ ತಿನ್ನು ಯಾವಾರು ಮಾಡ್ತಾನೆ. ನಿಂದೇನು ಕೊಡ್ಬೇಕಲ್ಲ ನಾ ಕೊಡ್ತೀನಿ. ಅದನ್ನು ಲವಣಿ ಹಾಕು, ವರ್ಷ ರೊಕ್ಕ ಇಟ್ಕೋ, ನೀನ ಇಟ್ಕೋ, ನಿನ್ಗೆ ಎದಕ್ಕರ ಬರ್ತೈತಿ. ನಾಳೆ ಮಕ್ಕಳು ಮರಿ ಅಂತ ಅಕ್ಕವು ಬೇಕಾಕ ಜೀವನಕ್ಕೇನು. ಅದು ಹೆಂಗೆ ಸಾಲ ಹರ್ಕೋತಾನೆ ಹರ್ಕೋಲಿ ಅವನೇ. ಸರಿ ಅಣ್ಣ. ಅದಕ್ಕೆ ನಿಮ್ಗೆ ನನ್ನ ಮೇಲೇನು ಬೇಜಾರಿಲ್ಲಲ್ಲ? ಇಲ್ಲ. ಕಷ್ಟಪಟ್ಟು ಮುಕ್ಳಿ ಬಗ್ಗಿಸಿ ದುಡ್ದು ಸಾಲ ಹರಿದ್ನಂದ್ರೆ ಇನ್ನೇನು ಜೀವನದಾಗ ಜೂಜಾಡಲ್ಲ. ಏನ ಆಗಲಿ. ಮತ್ತು ಹಿಂಗೆ ಆಯ್ತಾ ಸಿಕ್ಬಿಟ್ರೆ ಅವಂಗೆ ಅದ್ರ ಬೆಲೆ ಗೊತ್ತಾಗಲ್ಲ. ಸರಿ ಅಣ್ಣ. ಇವ ಬರ್ಲಿ ಹಂಗಾರ. ನಾನು ಕೆಲ್ಸಕ್ಕೆ ಹೋಗ್ತಾನೆ ಅಂತೇಳಿ ಬಂದಿದ್ದೆ. ನಾ ಇಲ್ಲಿ ಬಂದಿದ್ದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಮಧ್ಯಾಹ್ನ ಮಟ್ಟ ಸರ್ ಒಂದು 2 ತಾಸು ಬಿಟ್ಟು ಗೊತ್ತಿರೋ ತಿಳಿಯಿರಿ. ಅದಕ್ಕೆ ಇಲ್ಲಿ ಭೇಟಿಯಾಗಿ ಹೋದ್ರಾತಂತೇಳಿ ಬಂದೆ. ಆತವ, ಹುಷಾರಿರು. ಗಂಡ ಐತಿ ಗುದ್ದಾಡಕ್ಕೆ ಹೋಗ್ಬೇಡ್ರಿ, ಜಗಳ ಮಾಡ್ಕೋಬೇಡ್ರಿ. ಏನು ಇಲ್ಲ ನನ್ನ ಜೊತೆ ಜಗಳಕ್ಕೆ ನಿಲ್ಲ ಅಷ್ಟು ಧೈರ್ಯನ ಅವ್ರಿಗಿಲ್ಲವ. ನೀ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆತವ, ಹೆಂಗೆ ಹೇಳ್ತೀನಿ ನೋಡು ಹಂಗೆ. ನೀನೇ ಇಷ್ಟು ಧೈರ್ಯ ಕೊಡ್ತೀನಿ ಅಂದಮೇಲೆ ನನಗಾರ ಏನೈತಿ. ಹುಷಾರು ನೋಡು ಒಟ್ಟು. ವಾ ಅವ ಇನ್ನು ಡಬ್ಬಿನ ಕಟ್ಟಿಲ್ಲಲ್ಲ. ನಾನೇನು ನಿನ್ನ ಕೆಲಸಕ್ಕೇನ ಡಬ್ಬಿ ಕಟ್ಟಿಲ್ಲ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಕೇಳಕ್ಕೆ ಮಾಡ್ಕೊಂಡು ಹೋಗು. ಒಂದು ನಿನಗೇನು ಬೇಕು ತಿನ್ನಕ್ಕೆ, ಏನು ಬೇಡ ಮಾಡ್ಕೊಂಡು ಹೋಗಲ್ಲ ನಿನ್ನ ಪಾಡಿಗೆ ನೀನು. ನನಗಾಗಲ್ಲ ನೋಡ್ಬಾ. ತಗ ಆರಾಮಾಗಿರ್ಬೇಕಂದ್ರೆ ನಿಂದೊಂದು ರಾಡತ್ತಾಗ ಏನು ಜೀವನ ಪೂರ್ತಿ ನಿಂದ ಚಾಕ್ರಿ ಮಾಡ್ಲ ನಾನು? 2 ಮಕ್ಕಳು ಮದುವೆ ಮಾಡಿಕೊಟ್ಟೆ. ಏನು ಬೇಕಂದಾಗ ತಿನ್ನೋದು, ಬೇಡ ಅಂದಾಗ ಬಿಡೋದು, ಎದ್ದು ಕೆಲಸ ಮಾಡೋದು, ಆರಾಮಾಗಿ ಇರ್ಬೇಕು ಅನ್ಕೊಂಡೈತಿ ನಾನು. ನೀ ಮತ್ತೆ ನನಗೆ ರಾಡಿ ಹಚ್ಬೇಡ, ಮಾಡ್ಕೋ ಹೋಗು. ಮಗಳು ಕೆಲಸ ಮಾಡೋದು ನಿಂಗೆ ತ್ರಾಸಲ್ಲ? ಹೌದು, ಮಗಳು ಕೆಲಸ ಮಾಡೋದು ನಂಗೆ ತ್ರಾಸೆ. ಏನು ಅಷ್ಟೇ, ನಂಗೆ ತ್ರಾಸ ಆಕತಿ. ಮಾಡ್ಕೋ ಹೋಗು. ಬರ್ಲ ಸಿದ್ಧ, ಬಾ ಕುಂದ್ರ ಬಾ. ಮಾವ ಏನಾತ? ಅಕ್ಕ, ನಾ ಕುಂದ್ರಾಕ್ ಬಂದಿಲ್ಲ. ಈಕೆ ಅದೇನೋ ಡೈವರ್ಸ್ ಕೊಡ್ತೀನಿ ಅಂದ್ಲಲ್ಲ, ಕೊಟ್ಕೋಬೋದು ಧಾರಾಳವಾಗಿ. ನಾನೇನು ಬೇಡ ಅನ್ನೋದಿಲ್ಲ, ಅದನ್ನ ಹೇಳೋಗಣ ಅಂತ ಬಂದೆ. ಮತ್ತು ಪಾಪಕ್ಕೆ ಕೊಡೋದು ಬೇಡ ಅನ್ಕೊಂಡು ಕುಂದ್ರದ್ ಬೇಡ. ಆಕಿಗೆ ಏನು ಅನಿಸುತ್ತೆ ಅದನ್ನ ಮಾಡ್ಲಿ ಅಂತ ಹೇಳಕ್ಕ ಬಂದಿದ್ದು. ಹೌದನಪ್ಪ, ಸರಿ ಆಯ್ತು ಹಂಗ್ರಿ. ಮತ್ತು ಇಷ್ಟು ಹೇಳಿದ್ಮೇಲೆ ಮತ್ತೇನು ಆಯಿತು. ನಂಗೆ ಅದಕ್ಕೇನು ಬೇಜಾರಿಲ್ಲಪ್ಪ. ನಿನಗೆ ಆಕಿಗೆ ಬಿಟ್ಟಿದ್ದು, ಮತ್ತು ಆಕಿ ಹೇಳ್ತಾ ಇದ್ದಾಳೆ ಅಂದಮೇಲೆ ಆಗಲಿ. ಆಕಿಗೆ ಬೇಕಾಗೈತೆ ಅಂದಮೇಲೆ ನೀ ಕೊಡವ, ಆಕೆ ತೊಗೊಳಕ್ಕೆ ನನಗೇನ ಬೇಕಾಗೈತಿ. ನಡ್ಬರ್ಕ್ ನಾ ಯಾರಲ್ಲ, ಹೌದಿಲ್ಲ? ಕೊಡ್ಗೋಗಿ ಡೈವರ್ಸರ ಕೊಡು, ಮತ್ತೊಂದರ ಕೊಡು. ಇದೇನು ಮಾವ ಹಿಂಗಂತಿ? ಡೈವರ್ಸ್ ಕೊಡ್ಬೇಕಾ? ಅದು ನನಗೆ ಮನಸ್ಸರ ಹೆಂಗೆ ಒಪ್ತತ್ ನಿಂಗೆ? ನಿನ್ನ ಮನಸ್ಸು ಹೆಂಗೆ ಒಪ್ತು?
ಹಂಗೆ ನನ್ನ ಮನಸ್ಸು ಒಪ್ತು. ನಿಂದಾದ್ರೂ ಒಪ್ಪಕ್ಕೆ ನಂದಾದ್ರೂ ಒಪ್ಪಲ್ಲ ಅಂತ ಕುಂದ್ರಬೇಕನ. ಅಲ್ಲ ನನ್ನ ಮನಸ್ಸು ಒಪ್ಲಿ ಬಿಡ್ಲಿ, ನಿನಗೆ ಡೈವರ್ಸ್ ಬೇಕು, ನಾ ಕೊಡ್ಲಿಲ್ಲ ಅಂದ್ರೆ ನೀ ಬಿಡ್ತೀಯ? ಕೊಡು 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 ಅಂತಿ. ಅದಕ್ಕೆ ಬೇಡ, ಸುಮ್ಮನೆ ಯಾಕದೇ ಕಿರಿಕಿರಿ ಜಗಳ ಬೇಡ. ಆರಾಮ ನಿನ್ ಪಾಡಿ ನೀ ಡೈವರ್ಸ್ ಕೊಡು. ಅಮ್ಮ ಡೈವರ್ಸ್ ಕೊಡು ಅಂದ್ಲನ? ಅಮ್ಮಗೆ ಹೇಳ್ಬೇಕಿತ್ತು, ನೀ ಹೇಳಿ ಹೋಗಲ್ಲ. ಅಮ್ಮ ಹಿಂಗ ಅನ್ನಕ್ ಸಾಧ್ಯನೇ ಇಲ್ಲ. ಅಯ್ಯ, ನೀ ಹಂಗೆ ಅನ್ಕೊಂಡಿ ನಮ್ಮವ್ಗ ತಲೆ ಚಿಟ್ಟಂದತಿ ಬಿಟ್ರು ಸಾಕನ್ನಂಗಾಗೈತೆ. ಏನು ಯಾರಿಗೆ ಗೊತ್ತ. ನಾನು ನಮ್ಮವ್ಗೆ ಏನು ಹೇಳಿಲ್ಲ. ಆದರೂ ಮತ್ತೆ ನಮ್ಮವ್ಗೆ ನಾನು ಏನು ಹೇಳಕ್ಕೆ ಹೋಗಿಲ್ಲ, ಕೇಳಕ್ಕೆ ಹೋಗಿಲ್ಲ. ಡೈವರ್ಸ್ ಅಲ್ಲ ಬಿಡು, ಕೊಡ್ತೇನೆ. ನಿನಗೆ ಬೇಕಾಗಿದ್ದೇನು ಡೈವರ್ಸು ಅಷ್ಟೇ. ನಮ್ಮವ್ಗೆ ನಾ ಹೇಳಿದ್ರೇನು ಬಿಟ್ರೇನು, ನಿನಗೆ ಯಾಕೆ ಅದೆಲ್ಲ ವಿಚಾರ? ಕೊಡ್ತೇನೆ ಡೈವರ್ಸ್. ಎಂದು ಬರ್ಬೇಕು ಹೇಳಿ ಕೋರ್ಟಿಗೆ, ಅಂದು ಬರ್ತೇನೆ. ಎಲ್ಲಿ ಸಹಿ ಮಾಡ್ಬೇಕು ಹೇಳೋ ಅಲ್ಲಿ ಸಹಿ ಮಾಡ್ತೇನೆ ಅಷ್ಟೇ. ಸಿಂಪಲ್ ಐತಿ ವಿಚಾರ ಭಾಳ. ನೀ ಮತ್ತದನ್ನು ಎಳ್ದಾಡಕ್ಕೆ ಹೋಗ್ಬೇಡ. ಕೊಡ್ತೇನೆ ಬಿಡು. ಅಕ್ಕ, ನಿನಗೇನಾರ ಈ ವಿಚಾರಕ್ಕೆ ಭಾಳ ಬೇಜಾರೈತೇನ? ಹಂಗಿದ್ರೆ ಹೇಳ್ಬಿಡವ. ಏನು ನೋಡೋಣ, ಮಾತಾಡಕ್ಕಾದ್ರೆ ಮಾತಾಡೋಣಂತೆ. ನಿಂಗೇನು ಬೇಜಾರಿಲ್ಲಲ್ಲ? ಚೇಚೆ, ಯಾವ ಬೇಜಾರು ಇಲ್ಲ ನೋಡಪ್ಪ. ನನಗೇನು ಬೇಜಾರಿಲ್ಲ. ನೀನು ತಲೆ ಕೆಡಿಸ್ಕೊಬೇಡ. ಖುಷಿ ಐತಿ ನನಗಿನ್ನೂ. ನೀನು ಮತ್ತೆ ಎತ್ತಾಗ ಒಟ್ಟು ನಮ್ಮವ್ವ ನಮ್ಮಪ್ಪ ನೀನು ಚಂದ ಇರ್ಬೇಕಷ್ಟೇ. ಈಕಿ ಏನು ತಲೆ ಕೆಟ್ಟು ಈ ಥರ ಮಾಡ್ತಾ ಇದ್ದಾಳ ಅಂತೇಳಿ ಪಾಪ ನಿಮ್ಮ ಖುಷಿ ಹಾಳು ಮಾಡ್ಕೊರಿ ಅಂತ ನಾನು ಯಾವ ಬಾಯಿಲೆ ಹೇಳಲಿ? ಅದಕ್ಕೆ ಬೇಡ. ಅವ ನೀನು ಒಂದು ತಾಯಿ ಅಂದೆ? ಇಲ್ಲವ, ನಾ ತಾಯಿ ಅಲ್ಲ, ಮನೆಯಾಗ ಸಾಕಿರ ನಾಯಿ. ನೀವು ಹೇಳ್ದಂಗೆ ಕೇಳ್ಕೊಂಡು ಬಾಲ ಅಲ್ಲಾಡಿಸ್ಕೊಂತಿರ್ತೇನೆ. ಹೋಗು. ಬುದ್ಧಿಗೇಡಿ ಹಂಗೆ ಅಡ್ನಾಡಿಗತ್ತೆ ಕೆಲಸ ಮಾಡಕತ್ತಿರೋದು ನೀನು. ಅವಂಗೇನಂತಿ? ಮತ್ತು ನನಗೆ ಯಾಕೆ ಹೇಳ್ತಿ? ಅಂದ್ರೆ ಇಲ್ಲಪ್ಪ, ನನ್ನ ಮಗಳು ಇವತ್ತಲ್ಲ ನಾಳೆ ಸರಿ ಹೊಕ್ಕಾಳ, ಆಕಿ ನೆಟ್ಟಗಕ್ಕಾಳ, ಆಕಿ ದಾರಿನೇ ಕಾಯ್ಕೊಂತ ಹಿಂಗೇ ಇರು, ನೀನು ಯಾ ಲಗ್ನ ಮದುವೆ ಮುಂಜಿ ಏನೂ ಆಗಬೇಡ ಅಂತ ಹೇಳ ನಾನು. ಅವ ನಿನಗೇನು ಕೆಲಸ ಬೇಡ ಅನ್ನತ್ತಿಲ್ಲಲ್ಲ. ಕೆಲಸಕ್ಕೆ ಒಂದು ಸ್ವಲ್ಪ ಬೆಳಗ್ಗೆ ಹೊಂದಾಣಿಕೆ ಮಾಡಿಕೊಂಡು ಏಟಕತ್ತಷ್ಟು ಮಾಡಿ ಹೋಗು, ತೀರಾ ನೆಟ್ಟಿಗೆ ಎದ್ದೋಬೇಡ ಅಂತ. ನನಗೆ ಒಳ್ಳ ಬಳ ಆಡಿದ್ದಾಡ ಕಿಸ್ಬಾಯ್ದಾಸ ಅಂತೇಳಿ ಅದನ್ನು ಹೇಳ್ಕೊಂಡು ಕುಂದ್ರಾಕ ಮನಸ್ಸಿಲ್ಲ. ಈಗ ಹೆಂಗೆ ಲಾಸ್ಟ್ ತೀರ್ಮಾನ, ಕೆಲ್ಸಕ್ಕೆ ಹೋಗು, ಆದರೆ ಗಂಡನ ಮನೆಯಿಂದನೇ ಹೋಗು. ಹೊಂದಾಣಿಕೆ ಮಾಡ್ಕೋ. ಬೆಳಗ್ಗೆ ಒಂಚೂರು ದೌಡು ಹೇಳು, ಆದಷ್ಟು ಒಂಚೂರು ಕೆಲಸದ ಕೈಗೂಡು. ಏನು 8 ಗಂಟೆಗೆ ಎದ್ದು 9ಕ್ಕೆ ರೆಡಿಯಾಗಿ 9:30 ಇಲ್ಲಿಂದ ಹೋಗೋ ಬದ್ಲಿ ಏನು ಆರಾಮ 6 ಗಂಟೆ 7 ಗಂಟೆ 6:30 ಎದ್ರೆ ಸಾಕು. 6:30 ಅಂದ್ರೆ ಎದ್ದೇಳು. ಎದ್ದು ಬಡ ಒಂಚೂರು ಬಡ ಒಲಿಗಿಲಿ ಎಲ್ಲ ರಾತ್ರಿ ವರ್ಷಕ್ಕೆ ಮಕ್ಕೋ. ಎಷ್ಟಕ್ಕದ ಅನ್ನಕತ್ತೆ ಸಾರಕತ್ತೆ, ನಿನ್ನ ಕೈಲಿ ಏನಕ್ಕತ್ತೆ ಅದನ್ನು ಅಡುಗೆ ಮಾಡು ಹೋಗು. ನಾಷ್ಟಕ್ಕೆ ನಿಂದ ನೀ ಮಾಡಿ ಕಟ್ಕೊಳ್ಳೋ ಹಂಗಾರ ಮಾಡ್ಕೋ. ಈಗೇನೀಗ ನಾನೇ ಹೋಗ್ಬೇಕು? ಡೈವರ್ಸ್ ಕೊಡಕ್ಕೆ ರೆಡಿ ಆಗೇನಲ್ಲ? ಹೌದು ಅಕ್ಕ, ಬೇರೆ ಕನ್ನೆ ಹುಡುಕ್ತಿಯಲ್ಲ ನನಗೆ. ಅಪ್ಪ ಅವು ವಯಸ್ಸಾಗೈತಿ, ಹುಡ್ಕಕ್ಕೆ ಕಷ್ಟ ಆಕತಿ. ನೀ ಹುಡುಕ್ತಿಯಲ್ಲ ಚಲೋ ಕನ್ನೆ. ಈ ಸಲ ಮಾತ್ರ ನೋಡಕ್ಕ, ನನಗೆ ಯಾ ಕೆಲ್ಸಕ್ಕೆ ಹೋಗಿ ಬೇಡ. ಮನೆಗಿರಕ್ಕೆ ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಶಾಂತ ಅದಳಲ್ಲ, ಹಂಗೆ ಒಂದು ಯಾವ್ದಾರ ಇದ್ರೂ ಅಡ್ಡಿ ಇಲ್ಲ. ಏನು ಒಳ್ಳೆ ಒಂದು ಯಾವ್ದಾರ ಬೇರೆ ಹುಡುಗಿ, ಸಂಸಾರ ಗಂಡ ಅಂದ್ರೆ ಅರ್ಥ ಮಾಡ್ಕೊಳ್ಳೋಂಥ ಹುಡುಗಿನೇ ಬೇಕು. ಏನು ಮತ್ತು ಹೋಟೆಲ್ ಪಟೇಲ್ ನಿಂತ ಗುಳಿಗೆ ತಗೋಬಾರ್ದು. ಅವೆಲ್ಲ ಕೇಳೇ ಬಿಡ್ತೇನೆ ನಾ ಮೊದ್ಲು. ಇಲ್ಲಪ್ಪ, ಈ ಸಲ ಚಲೋ ಹುಡುಗಿ ಹುಡ್ಕನಂತ. ಈಗ ಯಾವಾಗ ಕೊಡ್ತೀಯ ನೀನು? ಕೋಟಿಗೆ ಯಾವಾಗ ಬರ್ಬೇಕವ? ಬರ್ತಂತ ಹೋಗ ಹಂಗಾರೆ ಮನೆಗೆ ಹೋಗಿ, ಮನ್ಯಾಗ ಕೆಲಸದ ಕುಂದ್ರೆ ಚಾ ಕುಡ್ದೋಗಂತಿ. ಅವ್ವ ನನಗೇನಾರು ಕೇಳಿದ್ರೆ ನಾ ನೀನು ನಾಳೆ ಕೆಲಸ ಮಾಡಕಂತಿ, ಅವ್ನು ಕುಂದು ಚಾ ಕುಡ್ದೋಗಂತಿ ಅಂತಿ. ಅಂದ್ರೆ ನಂಗೆ ಬೇಕಂತ ಮಾಡಕತ್ತಿಯಲ್ಲ? ನಾನೇನು ನಿನಗೆ ಬೇಕಂತ ಮಾಡಕತ್ತಿಲ್ಲವ ತಾಯಿ. ಅವಿ ಬಂದಾನ ಒಂದು ಕಪ್ ಚಾ ಕುಡ್ದೋಗು ಅಂದೆ ಅಷ್ಟೇ. ನಿನಗೆ ಹೊತ್ತೊಂಟ್ರೆ ಇಲ್ಲೇ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡು ಏನು ದಿನ ಒಂದು ನೀನು ಚಾಕ್ರಿ ಮಾಡ್ಕೊಂತಿರ್ಲೇನ? ಆಗೋದಲ್ಲ ನನಗೆ. ಕೊಟ್ಟು ಮದುವೆ ಮಾಡಿದ್ಮೇಲೆ ನಿಂದ ಚಾಕ್ರಿ ಮಾಡಕ್ಕೆ ನನಗೆ ನಾಳೆ ಬರೈತಿ. ಸುಮ್ ಕುಂದ್ರು. ಈಗೂ ಲಾಸ್ಟ್ ಕೇಳಕತ್ತೀನಿ, ಹೊಕ್ಕಿಯನ ಮನೆಗೆ? ಹೊಕ್ಕಿಯಾ? ಹೇಳು, ಈಗೂ ಹೇಳು, ಕರ್ಕೊಂಡು ಹೋಗೋಣ ಪ್ರೀತಿಯಿಂದ. ಹೊಕ್ಕಿಯಾ ಗಂಡನ ಮನೆಗೆ? ಇಲ್ಲ. ಹಂಗಾರ ಬಿಡು. ಸರಿ, ಆಕೆ ಬರಲ್ಲ ಅಂತ ತೋರಪ್ಪ. ನೀ ತೆರಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ನೀ ಮಾಡ್ಕೊ ಹೋಗು. ಆಫೀಸ್ಗೆ ಹೋಗ್ಬೇಕಂದಲ್ಲ, ಬ್ಯಾಂಕಿಗೆ ಹೋಗೋದು. ಏನು ಕೆಲಸ ಐತೆ ಮಾಡ್ಕೊಂಡು ತಯಾರಾಗಿ ಹೋಗು. ಎಷ್ಟದಿಯಲ್ಲ ಅವ ನೀನು ಕುಟ್ಕ ಅಲ್ಲಿ ಮಾತಾಡ್ಕೊಂಡು ನಿಲ್ಲಕ್ಕೆ ನಂಗೆ ಟೈಮ್ ಇಲ್ಲ. ಮನೆ ಬೇಕಾದಷ್ಟು ಕೆಲಸ ಬಿದ್ದಾವ. ನಿನಗೇನೋ ಮಾಡೋಕ್ಕೆ ಕೆಲಸ ಇಲ್ಲ, ಬಗ್ಸಿಲ್ಲ, ನನಗೂ ಇಲ್ಲ ಅಂತ ಮಾಡಿಯಲ್ಲ.